ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೆಂಗಿದ್ರೆ ಇವತ್ತಿನ ವಿಡಿಯೋದ ಏನಪ್ಪ ಅಂದರೆ ನೀವು ನಮ್ಮ ಸುಜುಕಿ ಸಮರನ ನೋಡಿದ್ರೆ ಎಷ್ಟೊಂದು ದಿನ ಶಾರ್ಟ್ಸಲ್ಲಿ ಆ ಶಾರ್ಟ್ಸಲ್ಲಿ ಏನು ಅಂದರೆ ಕರೆಕ್ಟಾಗಿ ನಿಮಗೆ ಕಾಣಿಸಲ್ಲ ಮತ್ತು ಗಾಡಿನ ಕ್ಲಿಯರಾಗಿ ತೋರಿಸಿಲ್ಲ ನಾನು. ಅದೇ ಇವತ್ತು ನಾನು ನಿಮಗೆ ಕರೆಕ್ಟಾಗಿ ಕ್ಲೀನಾಗಿ ತೋರಿಸ್ತೀನಿ. ಇದಾದಮೇಲೆ ನಾವು ನಮ್ಮ ಸುಜುಕಿ ಸಮರ ಇದು ರಿಸ್ಟೋರೇಷನ್ ಮಾಡಿಫಿಕೇಷನ್ ಮಾಡೋಣ. ಬನ್ನಿ, ಫಸ್ಟ್ ನಾನು ನಿಮ್ಮ ಗಾಡಿ ತೋರಿಸ್ತೀನಿ. ಇದೇ ನನ್ನ ಸುಜುಕಿ ಸಮರ. ಇದು ಬಂದುಬಿಟ್ಟು 1997 ಮಾಡಲು. ಇದು ಬಂದು ಸೆಕೆಂಡ್ ಓನರ್ ಗಾಡಿ. ನನಗೆ ಸೆಕೆಂಡ್ ಓನರ್ ಬಂದಿದ್ದು ಗಾಡಿ ಇದು. ಮತ್ತು ಮೋಡ್ಸ್ ಇದಕ್ಕೆ ಏನು ಮಾಡಿದ್ದೀವಿ ಅಂದರೆ ಜಾಸ್ತಿ ಏನೂ ಮಾಡಿಲ್ಲ ನೋಡಿ. ಚೇಂಬರ್ ಒಂದಿದೆ ಮತ್ತು ಇದಕ್ಕೊಂದು RX 100 ಎಕ್ಸಾಸ್ಟ್ ಇದೆ, ಬೆಂಡ್ ಪೈಪ್ ಸಮೇತ. ಅದನ್ನು ನೋಡಿದ್ವಿ ಸೌಂಡ್ ಹೆಂಗೆ ಬರುತ್ತೆ ಅಂತ. ಅದು ಹಾಕಿದ್ವಿ ಸ್ವಲ್ಪ ದಿವಸ, ಆಮೇಲೆ ಬಿಚ್ಚೋಕ್ಬಿಟ್ವಿ. ಆಮೇಲೆ ನೋಡಿದ್ರೆ ನೋಡಿ, ಇದು ಶೋಗೊಂದು ಮಾಸ್ಕು, ಶೋಗೊಂದು ಲೈಟು. ಇದು ಒರಿಜಿನಲ್ ಅಲ್ಲ. ಆಮೇಲೆ ಇದನ್ನ ಮುಂದಕ್ಕೆ ಬಂದರೆ ಸ್ಪೀಡೋಮೀಟ್ರ್ ಒರಿಜಿನಲ್ ಇದೆ, ಇದು ಚೇಂಜ್ ಮಾಡಬೇಕು. ಮತ್ತು ಡಾಮಿನರ್ ಥ್ರಾಟಲ್ ಹಾಕಿದ್ದೆ ಇದಕ್ಕೆ. ಅದೇನು ಮಾಡಿದ್ವಿ, ಚೇಂಜ್ ಮಾಡಿದ್ವಿ ವಾಪಸ್. ಏನಕ್ಕಂದರೆ ಸ್ವಲ್ಪ ಪಿಕಪ್ಪು ಇರಲಿಲ್ಲ ಮತ್ತು ಗೊತ್ತಾಗ್ತಿರಲ್ಲ ನಮಗೆ ಡಾಮಿನರ್ ಥ್ರಾಟಲ್ ಅಂತ ಫೀಲೇ ಆಯ್ತಿರಲ್ಲ, ಹಂಗಾಗ್ಬಿಟ್ಟಿತ್ತು. ಅದಕ್ಕೆ ಅಂತ ಬಿಚ್ಚಾಕಿದ್ವಿ. ಇಂಜಿನ್ ಕಡೆ ಬಂದರೆ ನೋಡಿ, ಶೋಗೊಂದು ಪಿಸ್ಟನ್ ಹಾಕಿದ್ದೀವಿ ಮತ್ತು ಇದಕ್ಕೆ ಪೋರ್ಟ್ ಗೀಟ್ ಏನು ಮಾಡಿಲ್ಲ. ಇವಾಗ ನೆಕ್ಸ್ಟ್ ನಾವು ರಿಸ್ಟೋರೇಷನ್ ಮಾಡ್ಬೇಕಾದ್ರೆ ಮಾಡೋಣ, ಪೋರ್ಟ್ ಮಾಡೋಣ. ಅದಾದಮೇಲೆ ಕಾರ್ಬೇಟ್ರ್, ಇದು ಎರಡನೇ ಕಾರ್ಬೇಟ್ರ್. ಫಸ್ಟ್ ಕಾರ್ಬೇಟ್ರ್ ಇತ್ತು, ಅದೇನಾಗ್ಬಿಟ್ಟಿತ್ತಪ್ಪ ಅಂದರೆ ಅದು ಲೀಕ್ ಇತ್ತು, ಅದಕ್ಕೆ ಅಂತ ತೆಗೆದಿದ್ದು ನೋಡಿ. ಇದು ಮಿಕುನಿ ಒರಿಜಿನಲ್ ಕಾರ್ಬೇಟ್ರ್ ಇತ್ತು. ಅದು ಬಿಟ್ಟರೆ ನೋಡಿ ಪೆಟ್ರೋಲ್ ಫಿಲ್ಟರ್ ಒಂದು ಹಾಕಿದ್ದೀವಿ. ಅದು ಬಿಟ್ಟರೆ ಗಾಡೀಲಿ ಜಾಸ್ತಿ ಮೋಡ್ಸ್ ಏನು ಮಾಡಿಲ್ಲ ಅಷ್ಟೇ. ಇನ್ನು ಮುಂದಕ್ಕೆ ನಾವು ಮಾಡೋಣ. ಇದಕ್ಕೆ ನಮ್ಮ ಪ್ಲ್ಯಾನ್ ಏನಿತ್ತು ಅಂದರೆ ಜಾಸ್ತಿ RS ಇರಬಾರ್ದು, ಹಂಗೆ ಮಾಡಬೇಕು ಅಂತ ಇದ್ದಿದ್ದು ಪ್ಲ್ಯಾನು. ಸೌಂಡು ತೋರಿಸಿರಲ್ಲ ನಿಮಗೆ, ಬನ್ನಿ ಸೌಂಡ್ ತೋರಿಸಿ ನೀವು ಹೆಂಗಿದೆ ಅಂತ. ಇದು ಸ್ವಿಚ್ಚು ವರ್ಕಿಂಗ್ ಆಗಿದೆ ಗಾಡೀಲಿ. ಅದಕ್ಕೆ ನಾವು ಕಾರ್ಬನ್ ಫೈಬರ್ ಪಾರ್ಟ್ಸು ಹಾಕ್ಸ್ಬೇಕು ಅಂತಿದ್ವಿ, ಟ್ಯಾಂಕು ಮತ್ತು 2 ಸೈಡ್ ಸೀಲ್ಗೆ. ಒಂದು ಕಡೆ ಕೇಳು ನೋಡಿದ್ವಿ ನಾವು, ಅವರು ಬರೀ ಟ್ಯಾಂಕಿಗೆ ನಮಗೆ 15,000 ಹೇಳಿದ್ರು. ಅದನ್ನು ಇವಾಗ ಸದ್ಯಕ್ಕೆ ಬೇಡ, 15,000 ಖರ್ಚು ಮಾಡೋದು, ಅದರಲ್ಲಿ ಬೇರೆ ಏನಾರು ಮಾಡೋಣ ಅಂತ ಸುಮ್ಮನೆ ಆದ್ವಿ. ನೋಡೋಣ ಮುಂದಕ್ಕಾದರೆ. ಈಗ ಒಂದು 2 ಸೈಡ್ ಶೀಲ್ಡ್ ಆದ್ರೂ ಕಾರ್ಬನ್ ಫೈಬರ್ ಮಾಡಿಸೋಣ. ಮತ್ತು ಮುಂದಿನ ವೀಡಿಯೋಸಲ್ಲಿ ನಾನು ಈ ಗಾಡಿ ಅಪ್ಡೇಟ್ನ ಕೊಡ್ತಾ ಇರ್ತೀನಿ. ಮತ್ತು ನಿಮಗೆ ಹೆಂಗೆ ಅನ್ನಿಸ್ತು ನೋಡಿ ಗಾಡಿ. ಇದನ್ನು ನಾವು ತಂದಾಗಿಂದ ಹೆಂಗಿತ್ತು ಅಂತ ಒಂದು ಫೋಟೋ ಹಾಕ್ತೀನಿ. ಇವಾಗ ನೋಡಿ ಹೆಂಗೆ ಮಾಡಿ, ಸ್ವಲ್ಪ ಅರ್ಧಕ್ಕರ್ಧ ಕೆಲಸ ಏನಿದೆ ಅದರಲ್ಲಿ ನಾವೇ ಮಾಡಿರೋದು. ಒಂದು 75% ಕೆಲಸ ಎಲ್ಲ ನಾವೇ ಮಾಡಿದ್ದೀವಿ. ಮತ್ತು ಇನ್ನು ಮುಂದಿನ ವೀಡಿಯೋಸಲ್ಲೂ ನಾವೇ ಮಾಡ್ತೀವಿ ಮತ್ತು ತೋರಿಸ್ತೀನಿ ನಿಮಗೆ ಹೆಂಗೆ ಮಾಡೋದು, ಮತ್ತು ಈ ಗಾಡಿ ಪವರ್ ಹೆಂಗಿದೆ ಮತ್ತು ಮೈಲೇಜು ಅವೆಲ್ಲ ನಾನು ಮುಂದಿನ ವೀಡಿಯೋಸಲ್ಲಿ ತೋರಿಸ್ಕೊಂಡು ಬರ್ತೀನಿ ನಿಮಗೆ. ಮತ್ತು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತು ಈ ವಿಡಿಯೋಗೆ ಇಷ್ಟ ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.